ಅಮೂಲ್ಯ ಯಾಕೆ ಬಂದಿದ್ದಾಳೆ? ನನ್ನ ಮಗ ಹುಡುಗಿರನ್ನ ಮುಟ್ಟೋದಕ್ಕೆ ಅಂಜುತ್ತಾ ಇದ್ದ. ಈಗ ನೋಡಿ, ನೀನು ನನ್ನ ಎಷ್ಟು ಬದಲಾಯಿಸಿದ್ದೆ. ಆರಾಮ್ಸೆ ನಿನ್ನನ್ನು ಮುಟ್ತಾ ಇದ್ದಾನೆ. ನನಗೂ ಮೊದಲು ಭಯ ಆಗ್ತಿತ್ತು ಆಂಟಿ, ಎಲ್ಲಿ ನನ್ನ ಇಷ್ಟಪಟ್ಟರೋ ಇಲ್ಲೋ ಅಂತ. ಬಟ್ ಥ್ಯಾಂಕ್ ಗಾಡ್ ಫೈನಲಿ ಅಗ್ರಿ. ಅವನು ಹಾಗೆ ಯಾವುದನ್ನೇ ಆದರೂ ಒಪ್ಕೊಳ್ಳೋಕ್ಕೆ ಸ್ವಲ್ಪ ನಿಧಾನ. ಐ ಆಮ್ ಸಾರಿ, ಮಾತಾಡ್ತಾ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ನಾನಂತೂ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಆರಾಮಾಗಿ ಹೋಗಿ ಬನ್ನಿ. ಥ್ಯಾಂಕ್ಸ್ ಫಾರ್ ಸೆಂಡಿಂಗ್ ಅಸ್ ಟು ಡಿನ್ನರ್ ಆಂಟಿ. ಈ ಆಂಟಿ ಅನ್ನೋದೆಲ್ಲ ಸಾಕು, ಅತ್ತೆ ಅಂತ ಕರಿ. ಸೊ ಸ್ವೀಟ್ ಆಫ್ ಯು ಅತ್ತೆ. ಹೊರಡೋಣ. ಅಫ್ಕೋರ್ಸ್ ಐ ಆಮ್ ರೆಡಿ. ಬಾಯ್. ಬಾಯ್. ಮದರ್ ಇಂಡಿಯಾ ಇವಳು ಯಾಕೆ ಬಂದಿರಲಿ ಇಲ್ಲಿಗೆ? ಇಬ್ಬರು ಎಲ್ಲೋದ್ರು? ಇಬ್ಬರು ಡಿನ್ನರ್ಗೆ ಹೋಗ್ತಿದ್ದಾರೆ. ಅವ್ರ ಪೇರು ಎಷ್ಟು ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬ ಖುಷಿ ಆಗ್ತಿದೆ. ಹೇಗಿದ್ರು ಎಲ್ಲರೂ ಬಂದಾಯ್ತು. ನಮ್ಮ ಹೀರೋಯಿನು ಮತ್ತೆ ಪ್ಯಾಥೋ ಮೂಡಿಗೆ ಹೋಗೋಕ್ಕೂ ಮುಂಚೆ ಗೇಮ್ ಸೆಟಪ್ ಮಾಡಿಬಿಡ್ತೀನಿ. ಏನು ಹೇಳ್ತಿದ್ದೀಯ? ಗೇಮಾ? ಈಗೆಂತದೆ ಗೇಮು? ನೋಡ್ತಾ ಇರಿ ಅಜ್ಜಿ, ಅರೇಂಜ್ಮೆಂಟ್ಸ್ ಮಾಡಕ್ಕೆ, ಪ್ರೋಗ್ರಾಮ್ ಹೋಸ್ಟ್ ಮಾಡಕ್ಕೆ ನಾವು ಫೇಮಸ್ ಅಲ್ವಾ? ಇರಿ ಬಂದೆ ಒಂದು ನಿಮಿಷ. ಡಿಂಗು ಡಾಂಗು ಡಿಂಗು ಡಾಂಗು ಡಿಂಗು ಡಾಂಗು ರೋ. ಅದಕ್ಕೆ ಏನ್ ಮಾಡ್ತಾ ಇದೀಯಾ? ಸುಮ್ಮನೆ ಒಂದು ನಿಮಿಷ ಬಂದೆ. ತಗೋ ಇದನ್ನ. ಏನೇ ಇದು ನೀರು ತುಂಬಿರೋ ಬಲೂನು? ಏ ಹಳೆ ಮುತ್ಕಿ, ಮತ್ತೆ ಅದನ್ನ ತೂತ್ ಮಾಡಿ ಕುಡ್ದ್ಬಿಟ್ಟಿಯಾ? ಅದನ್ನ ತಗೊಂಡು ಇರೋ ಬರೋ ಕೋಪನೆಲ್ಲ ಒಟ್ಟಿಗೆ ಸೇರಿಸಿ ಆ ಫೋಟೋಗೆ ಹೊಡಿ. ಡೈರೆಕ್ಟಾಗಿ ಸ್ವಲ್ಪ ಹೊಡೆಯೋದು ಕಷ್ಟ ಅಲ್ವಾ, ಅದಕ್ಕೆ ಈ ಥರ ಆಲ್ಟ್ರೇಷನ್ನು. ಹೇಗಿದ್ರು ನಿನ್ನ ಮನಸ್ಸಲ್ಲಿ ಇದೇ ಇರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಜಮಾಯಿಸು. ಇನ್ನ ಏನೇ ಮುಖ ನೋಡ್ತಾ ಇದೀಯಾ? ನಿನ್ನ ವೇದಾಂತ ಮಧ್ಯೆ ಬಂದವ್ರನ್ನ ಸುಮ್ಮನೆ ಬಿಡ್ತೀಯಾ? ಅವಳು ಹೇಳ್ತಾ ಇರೋದು ಸರಿಯಾಗಿದೆ. ಜಮಾಯಿಸು. ಜೈ ಬಜರಂಗಿ. ಇಷ್ಟೇನಾ? ಇನ್ನೂ ಇದೆಯಾ? ಅಮ್ಮ, ನಿನ್ ಮುಖ ನೋಡಿದ್ರೆ ಕೋಪ ಇಳ್ದಿರೋ ತರ ಕಾಣಿಸ್ತಾ ಇಲ್ಲ. ಹೊಡಿಯೋದಾದ್ರೆ ಫುಲ್ ಫೋರ್ಸ್ ಅಲ್ಲಿ ಹೊಡಿಬೇಕು. ಹೊಡಿ ಇನ್ನು. ಇದು ಮಾತು ಅಂದ್ರೆ ಇದಕ್ಕ ಬಂದೆ. ಅದಕ್ಕೆ ಏನೇ ಇದು? ಬ್ಲ್ಯಾಕ್ ಪೇಂಟು ಎಚ್ಚಕ್ಕ
ಇಫ್ ಯು ವಾಂಟ್ ಟು ಪ್ಲೇ ಮ್ಯೂಸಿಕ್ ಯು ಕ್ಯಾನ್. ಪರವಾಗಿಲ್ಲ ಬಿಡಿ, ನಿಮ್ಮ ಮೂಡ್ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಏನೋ ಹಾಗೆಲ್ಲ ಏನೂ ಇಲ್ಲ. ನಾನು ಮಧ್ಯಾಹ್ನ ನಿಮ್ಮ ಮೇಲೆ ಹಾಗೆ ಬರ್ದಾಗಿತ್ತು. ಯಾರ ಜೊತೆನೂ ರೂಢಾಗಿ ಮಾತಾಡಬೇಕು ಅಂತ ನನ್ನ ತಾಯಿ ನನಗೆ ಹೇಳ್ಕೊಟ್ಟಿಲ್ಲ. ಜಸ್ಟ್ ಲಿಲ್ ಅಪ್ಸೆಟ್. ಪರವಾಗಿಲ್ಲ ಅಂತ ಹೇಳಿದ್ನಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಗೆ ಹೇಗೆ ಖುಷಿ ಆಗುತ್ತೋ ನಾನು ಹಾಗೆ ಇರ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಡೋ ಮೈಂಡ್. ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಕೈ ಇಟ್ಟಾಗ ನನಗೇನು ಅನ್ಸಿರ್ಲಿಲ್ಲ. ಈಗ ಯಾಕೆ ಹೀಗಾಯ್ತು? ಅಂದಾಗೆ ನಿಮ್ಗೆ ಹುಡುಗಿರಂದ್ರೇನೆ ಆಗಲ್ಲ. ನನ್ನಿಂದಾಗಿ ನೀವಿಷ್ಟು ಬದಲಾದ್ರಿ ಅಂತ ನಿಮ್ಮಮ್ಮ ಹೇಳಿದ್ರು. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸರಿಯಾಗಿ ಮಾತಾಡಿದ್ದೆ ಮೊನ್ನೆ. ನೋ ಹಾಗೆಲ್ಲ ಏನೂ ಇಲ್ಲ. ನಾನು ಯಾಕೆ ಚೇಂಜ್ ಆಗಲಿ? ನಾನು ಹಾಗೆ ಇದ್ದೀನಿ. ನೀವು ಹಾಗೆ ಇದ್ದಿದ್ರೆ ನಿಮ್ಮ ಅಮ್ಮಂಗೆ ಹಾಗೆ ಅನಿಸ್ತಾ ಇರಲಿಲ್ಲ. ಅವ್ರು ಹಾಗೆ ಹೇಳ್ತಾರೆ ಅಂದರೆ ನೀವು ಬದಲಾಗಿದ್ದೀರಾ ಅಂತಲೇ ಅರ್ಥ. ಆದರೆ ಅದಕ್ಕೆ ಕಾರಣ ನಾನಂತೂ ಅಲ್ಲ ಅಂತ ನಂಗೆ ಚೆನ್ನಾಗೇ ಗೊತ್ತು. ನಾನಲ್ಲ ಅಂದರೆ ನೀವಿನ್ ಯಾರಿಂದ ಬದಲಾದ್ರಿ? ಬಾ ನನ್ನ ಜೊತೆ. ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನನಗೆ ಅಮ್ಮ ಆದ್ಯ ಬಿಟ್ರೆ ಇನ್ನು ಯಾವುದೇ ಹುಡುಗಿ ಹತ್ತಿರ ಬಂದರೂ ಭಾಳ ಹಿಂಸೆ ಆಗೋದು. ಬಟ್ ಸದ್ಯಕ್ಕೆ ಹೇಳೋದಾದರೆ ಐ ಆಮ್ ರಿಯಲಿ ಕಂಫರ್ಟಬಲ್ ವಿತ್ ಯು ನೌ. ಸಣ್ಣ ಜೋಕ್ ಕೂಡ ಅರ್ಥ ಆಗಲ್ಲ ನಿನಗೆ. ಡಬಲ್ ಜೋಕ್. ಪರವಾಗಿಲ್ಲ ಹೇಳಿ. ಶಬಾಷ್, ಯು ಡಿಡ್ ಇಟ್. ನಮ್ಮ ಹಳೆ ಮುದ್ಕಿಗೆ ಈಗಲೂ ಸಮಾಧಾನ ಆಗಿಲ್ಲ. ಇಲ್ಲಿ ಕೋಪ ಮುಗ್ದಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲಿಗೆ ಹೋಗೋದೆ. ಇರು ಬಂದೆ. ತಗೋ. ಏನೇ ಇದು? ಅಯ್ಯೋ ಏನೇ ಹಳೆ ಮುದ್ಕಿ, ನೀನ್ ಸಿನಿಮಾದಲ್ಲೆಲ್ಲ ನೋಡಿಲ್ವಾ? ಬ್ರೇಕಪ್ ಆದ್ಮೇಲೆ ತಮ್ಮ ಎಕ್ಸ್ ಬಾಯ್ ಫ್ರೆಂಡ್ ಫೋಟೋ ಸುಟ್ಟು ಕೋಪ ತಣ್ಣಗಾಕ್ಸಲ್ವಾ? ಇದು ಅದೇನೆ, ಸುಟ್ಟಾಕು. ಇದನ್ನೆಲ್ಲ ನಾನು ಮಾಡಲ್ಲಪ್ಪ, ಚೆನ್ನಾಗಿರಲ್ಲ. ನಿಂಗೆ ಸಮಾಧಾನ ಆಗತ್ತೆ ಅಂದರೆ ಯು ಕ್ಯಾನ್ ಕಂಟಿನ್ಯೂ. ನಮ್ಮ ಬಗ್ಗೆ ಯೋಚನೆ ಮಾಡಬೇಡ. ಎಲ್ಲರೆದ್ರು ಹೀಗೆ ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ಆ ಕಡೆ ಹೋಗಿ ಸುಟ್ ಬಾ. ಹೆಸಿಟೇಟ್ ಮಾಡಬೇಡ ಅಮೂಲ್ಯ. ಫೀಲಿಂಗ್ಸ್ನ ಕ್ಯಾರಿ ಮಾಡಬಾರ್ದು, ಅದಿನ್ನ ಜಾಸ್ತಿ ಹರ್ಟ್ ಆಗುತ್ತೆ. ಆರ್ತಿ ಅವ್ರು ಯಾಕೆ ಫೋನೇ ರಿಸೀವ್ ಮಾಡ್ತಾಯಿಲ್ಲ? ಪಿಕ್ ಮಾಡಿಲ್ಲ ಅಂದರೂ ರಿಟರ್ನ್ ಕಾಲ್ ಮಾಡ್ತಾಯಿದ್ರು. ಇವತ್ತು ಅದನ್ನು ಮಾಡಿಲ್ವಲ್ಲ, ಏನಾಗಿರಬೇಕು? ರೌಡಿನಾದ್ನೇ ಬೇರೆ ಏನೂ ನಾರ್ಮಲ್ ಆಗಿಲ್ಲ ಅಂತ ಅಂದ್ಲು. ಅದೇ ವಿಚಾರ ಏನಾದರೂ ಯಾವುದಕ್ಕೂ ಮೊದಲು ಅಗ್ರಜಂಗೆ ಕಾಲ್ ಮಾಡಬೇಕು. ಅವನಿಗೂ ರೌಡಿನಾದ್ನಿ ಅಂದರೆ ಇಷ್ಟನೇ, ಆದರೆ ಅವ್ನಿಗೆ ಅದು ಅರ್ಥನೇ ಆಗ್ತಾಯಿಲ್ಲ. ವಿಕ್ಕಿ, ಎಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ಮದರ್ ಇಂಡಿಯಾ ಅಗ್ರಜಂಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಅವರಿಬ್ರು ಊಟಕ್ಕೆ ಹೋಗಿರೋ ವಿಷಯ ನಿನಗೂ ಗೊತ್ತು. ನಾನೇ ಅವ್ರಿಗೆ ಟೇಬಲ್ ಬುಕ್ ಮಾಡಿದ್ದೆ ಅಂತಲೂ ಹೇಳಿದ್ದೆ.
ಮರ್ತು ಹೋದ? ಯಾಕೋ ಹಾಗೆ ನೋಡ್ತಾ ಇದೀಯಾ? ಏನಾಯ್ತು? ಏನೂ ಆಗಿಲ್ಲ, ಆದರೆ ಏನೋ ಆಗೋದಂತೂ ಗ್ಯಾರಂಟಿ. ವಿಕ್ಕಿ, ನೀನು ಏನು ಮಾತಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಅಲ್ಲ, ಎಲ್ಲನೂ ಚೆನ್ನಾಗಿ ನಡೀತಲ್ಲ, ಖುಷಿಯಾಗಿರೋದು ಬಿಟ್ಟು ಏನೇನೋ ಮಾತಾಡ್ತಿದ್ಯಲ್ಲೋ. ಈಗ ಖುಷಿ ಪಡೋವಂಥದ್ದು ಏನಾಗಿದೆ? ಇನ್ನೇನೋ ಮಾಡಬೇಕು, ಮದುವೆನೇ ಆಗಲ್ಲ ಅಂತ ಹಠ ಹಿಡ್ದಿದ್ದವನು ಮದುವೆಗೆ ಒಪ್ಕೊಂಡಿದ್ದಾನೆ ಅಂದರೆ ಖುಷಿ ಆಗಲ್ವಾ? ಸಾಹಿತ್ಯ ಅವನ ಮನಸ್ಸನ್ನು ಬದಲಾಯಿಸಿದ್ದಾಳೆ, ಅಂಥವಳು ಈ ಮನೆಗೆ ಹಿರಿ ಸೊಸೆಯಾಗಿ ಬರ್ತಾಳೆ ಅಂದರೆ ಖುಷಿ ಆಗಲ್ವಾ? ನಿಮ್ಗೆ ಅರ್ಥ ಆಗಲ್ಲ ಅಮ್ಮ. ಅರ್ಥ ಮಾಡಿಸೋ ಪ್ರಯತ್ನ ಮಾಡು. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಧ್ಯ ಸೇರಿ ಅರ್ಥ ಆಗೋದು ನನಗೂ ಮರ್ತು ಹೋಗಿದೆ. ಅಟ್ಲೀಸ್ಟ್ ಸಾಹಿತ್ಯ. ಏನು ಸಾಹಿತ್ಯ? ವಾಟ್ ಇಸ್ ಅಪ್ ಟು? ಅಲ್ಲಿ ಅಗ್ರಜ ಮತ್ತೆ ರೌಡಿ. ಏನು ಹೇಳೆ ಮುಕ್ಕಿ, ಸುಟ್ಟಾಕಿದ್ಯಾ? ಅಯ್ಯೋ, ನಿನ್ನೆ ಕೇಳ್ತಿರೋದು, ಸುಟ್ಬಿಟ್ಯಾ? ಅಮೂಲ್ಯ, ಮಾತಾಡು. ಏನು ಮಾಡಿದೆ? ಸುಟ್ಟಾಕ್ದ್ಯಾ? That's the spirit. Take this. Enjoy, Amulya. Thanks. One ನಿಮಿಷ. Cheers. ತಗೋ, ಯೋಚನೆ ಮಾಡಬೇಡ. ಫೋನ್ ಮಾಡಿ ಬಾಯಿ ತುಂಬ ಬೈದ್ಬಿಡು. ವಾವ್, ಈ ರೆಸ್ಟೋರೆಂಟ್ ಎಷ್ಟು ಚೆನ್ನಾಗಿದೆ. ಸುಹಾಸಿನಿ ಅತ್ತೆ ಟೇಸ್ಟು ಸೂಪರ್ ಆಗಿದೆ. ಐ ಆಮ್ ಸೋ ಎಕ್ಸೈಟೆಡ್. ಅಮೂಲ್ಯ, ಹಲೋ. ಏ ಸುಳ್ಳೆ ಪುಳ್ಳೆ, ನಿನ್ನ ನೀನು ಏನ್ ಅನ್ಕೊಂಡಿದ್ಯಾ ಅಂತ. ನಾನ್ ಯಾರು ಅಂತ ನಿನಗಿನ್ನೂ ಕಂಪ್ಲೀಟ್ ಆಗಿ ಅರ್ಥ ಆಗಿಲ್ಲ. ನನಗೆ ರೌಡಿ ಬೇಬಿ ಅಂತಾರಮ್ಮ. ಅಮೂಲ್ಯ ಅಲ್ವಾ? ಯಾರ ಹತ್ರ ಮಾತಾಡ್ತಿದ್ದಾಳೆ? ಈ ಹಾರ್ಟು, ದಿಲ್ಲು, ಹೃದಯ ಅಂತಾರಲ್ಲ, ಅದು ಬುಕ್ಸ್ ಹತ್ರ ಸಿಗಲ್ಲ ಮರಿ. ಕಾಸ್ಟ್ಲಿ, ದುನಿಯಾದಲ್ಲೂ ಭಯಂಕರ ಕಾಸ್ಟ್ಲಿ ಮಟೀರಿಯಲ್ ಇದು. ಯಾವಾಗಲೂ ಬರೀ ಹುಡುಗರೇ ಹಾರ್ಟ್ ಇಟ್ಕೊಂಡು ಕುಳು ಅಂತ ಅಳ್ಬೇಕಂತಿಲ್ಲ. ಹುಡುಗರಿನ ಹೆಸರಲ್ಲೇ ಹಾರ್ಟ್ ಇನ್ ಪೇಟೆಂಟು ಅಂತೇನಿಲ್ಲ. ನಮಗೂ ಹಾರ್ಟ್ ಇದೆ ಗುರು, ಅದಕ್ಕೂ ನೋವಾಗುತ್ತೆ. ಆ್ಯಕ್ಚುಲಿ ಬೇಜಾರು ನೋವಾಗುತ್ತೆ. ಹಾಳಾದ ಹಣೆ ಬರ ನೆಟ್ಟಿಗೆ ಇಲ್ಲ ಅಂತ ಒಂದೇ ಸಲಕ್ಕೆ ಸತ್ತೋಗಿ ಮುಂದಿನ ಜನ್ಮನ ವಾಪಸ್ LKG ಇಂದ ಸ್ಟಾರ್ಟ್ ಮಾಡೋಣ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ಲವ್ ಮಾಡೋ ಕಳ್ಳನ ಮಕ್ಕಳೆಲ್ಲ ಅದೇನೋ ಮಿಸ್ ಮಾಡ್ಕೊಳ್ಳೋದು ಅಂತಾರಲ್ಲ, ಅದೇ ಥರ 2 ಜನ್ಮದ ಗ್ಯಾಪಲ್ಲಿ ಎಲ್ಲಿಂದ ಮಿಸ್ ಮಾಡ್ಕೋತೀನೋ ಅಂತ ಭಯ ಆಗುತ್ತೆ. ಅಮೂಲ್ಯ, ಎಲ್ಲಿದ್ಯಾ? ಏನಾಗಿದೆ ನಿನಗೆ? ಐ ಯು ಇನ್ ಟ್ರಬಲ್? ಇದೆಲ್ಲ ಕೋಡ್ ವರ್ಡ್ಸಾ? ಸುಳ್ಳೆ ಪುಳ್ಳೆ, ಗೊತ್ತು ಕಾಣೋಲೆ ನಿನಗೇನು ಅರ್ಥ ಆಗಲ್ಲ ಅಂತ.
ಹೇಳಿ ಕೇಳಿ ಅದೇ ಸುಳ್ಳೆ ಪುಳ್ಳೆ ಕವಿತೆನ ಇಷ್ಟಪಡೋ ನೀನು. ಇದನ್ನು ಸುಳ್ಳೆ ಪುಳ್ಳೆ ಅಂತಾನೆ ಅಂದ್ಕೊಂಡಿರ್ತೀಯ. ಗೊತ್ತು ಗೊತ್ತು ನನಗೆ. ಸಿನ್ಸಿಯರ್ ಆಗಿ ನಿಯತ್ತಾಗಿ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಇಂದ ಪ್ರೀತಿ ಮಾಡೋದು ನಿನಗೆ ಬೇಕಾಗಿಲ್ಲ. ಆ ಥರ ಪ್ರೀತಿ ಅಂದರೆ ಏನು ಅಂತಲೂ ನಿನಗೆ ಗೊತ್ತಿಲ್ಲ. ಬೆನ್ನಿಗೆ ಬಿದ್ದು ರಚ್ಚೆ ಹಿಡಿದು ಹುಚ್ಚಿ ಥರ ಪ್ರೀತಿ ಮಾಡಿದ್ರು ನಿನಗೆ ಲೆಕ್ಕಕ್ಕಿಲ್ಲ ಅಲ್ವಾ? ನಾನು ನಿನ್ನ ಕಡೆಗೆ ಹಾಗಲಕಾಯಿ ಪೆಪ್ಪರ್ಮೆಂಟ್ ಥರ ಕಾಣ್ತೀನ? ನಿನ್ ಕವಿತೆ ಥರ ನನ್ನ ಹೆಸರು ಪಕ್ಕದಲ್ಲಿ ನಿನ್ನ ಹೆಸರು ಬರ್ಕೊಂಡು ಒಬ್ಬೊಬ್ಳೆ ಖುಷಿ ಪಟ್ಟಿದ್ದೀನಿ ಕಣೋಲೆ. ನನ್ನ ತಲೆ ದಿಂಬಿಗೆ ಮುದ್ದು ಗುಮ್ಮ ಅಂತ ಕರ್ಕೊಂಡು ನಿನ್ನ ನೆನಪು ಮಾಡಿಕೊಂಡು ಗಟ್ಟಿಯಾಗಿ ಹಿಡ್ಕೋತೀನಿ ಕಣ. ನನ್ನ ಕಿವಿ ಜುಮ್ಕಿ ನೀ ಸ್ವೆಟರ್ಗೆ ಯಾಕೆ ಸಿಕ್ಕೋಕೋಬಾರ್ದು ಅನ್ಸುತ್ತೆ. ಅಡ್ಡ ಬರೋ ನನ್ನ ಮುಂಗುರಲನ್ನ ನೀನೇ ಗಾಳಿ ಊದಿ ಊದಿ ಆಚೆ ತಳ್ಳಿ ಅನ್ಸುತ್ತೆ. ನನ್ನ ಉಸಿರು ನಿನಗೆ ತಾಕೋ ಅಷ್ಟು ಹತ್ತಿರದಲ್ಲಿ ನಿಂತು ನಿನ್ನ ನೋಡ್ಬೇಕು ಅನ್ಸುತ್ತೆ. ಇದನ್ನೆಲ್ಲಾನು ಸುಳ್ಳೆ ಪುಳ್ಳೆ ಅಂತ ಅನ್ಕೋಬೇಡ್ವಾ? ಎಲ್ಲ ಆಗೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣನೇ ಪ್ರೀತಿ ಕಣೋ, ಪ್ರೀತಿ ಕಣೋ. ನನಗೆ ನಿನ್ನ ಮೇಲಿರೋದು ಅದೇ ಕಣೋಲೆ, ಪ್ರೀತಿ 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 ಪ್ರೀತಿ. ಹಲೋ 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 ಹಲೋ, ಏ ಇದ್ಯಾರೇ? ಅಮೂಲ್ಯ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಹಲೋ ಕಾಲ್ ಕಟ್ ಆಗಿಲ್ಲ ಅಂತ ಲೈನಲ್ಲಿ ಇದ್ದೀನಿ. ನಾನು ಹೇಳೋದು ಕೇಳಿಸ್ತಿದ್ಯಾ? ಹಲೋ ಅಮೂಲ್ಯ, ಹಲೋ. ಯೋಗರಾಜ್ ಭಟ್ರೆ, ನಿಮ್ಮ ಮಳೆ ಸಿನಿಮಾ ಕಾಲದಲ್ಲಿ ಮೊಬೈಲ್ ಇರ್ತದಲ್ವ ಗೊತ್ತಿಲ್ಲ. ಆಗ ಲವರ್ಸ್ಗೆ ಟೈಮ್ ಕೈ ಕೊಡ್ತಾ ಇದ್ರೆ ಈಗ ಮೊಬೈಲ್ ಕೂಡ ಕೈ ಕೊಡುತ್ತೆ. ಚುಚ್ಚು ಆಫ್. ಅದಕ್ಕೆ ಫೋನ್ ತಗೊಳ್ಳಿ. ಏಯ್, ಇದೇನೇ ಇದು? ಕೋಲ ಕುಡ್ದು ಒಳಗೆ ಎಣ್ಣೆ ಕುಡ್ದು ರೇಂಜಿಗೆ ಆಡ್ತಾ ಇದೆಯಲ್ಲ. ನನ್ನ ಮುದ್ದು ಇವರದ್ದವ ತೋಡಾಡ್ತಿರೋದು ನಾನಲ್ಲ ಕಣೆ, ನೀವು. ಇಡೀ ಪ್ರಪಂಚನೇ ರೌಂಡ್ ಹೊಡಿತಿದೆ ಅನ್ನಿಸ್ತಿದೆ. ನಾನೇ ಸರಿ ಇರೋದು, ನೀವು ಯಾರೂ ನೆಟ್ಟಿಗಿಲ್ಲ. ಏ ಹಳೆ ಮುದ್ಕಿ, ನಿಜವಾಗ್ಲೂ ಏನೋ ಆಗಿದೆ ಕಣೆ ನಿಂಗೆ. ಏನಾಯ್ತು ಇವಳಿಗೆ?